ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ 2 ಸೀರೆ ಇದೆ. ಆ್ಯಕ್ಚುಲಿ ಇದಕ್ಕೆ ನಾನು ನಾರ್ಮಲ್ ಆಗಿ ಈಸಿಯಾಗಿ ಇರುವಂಥ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಬೇಬಿ ಕುಚ್ಚುಗಳನ್ನ ಹಾಕ್ತಾ ಇದ್ದೀನಿ. ಒಂದು 150ಅಲ್ಲಿ ಹಾಕುವಂಥದ್ದು, ಒಂದು 300ಅಲ್ಲಿ ಹಾಕುವಂಥದ್ದು. ಸೊ ಇದು ಬಂದು ಆಂಟಿ ಸೀರೆ, ಬಟ್ ಇದು ಒಂದು ಯಂಗ್ ಲೇಡಿ ಸೀರೆ. ಸೊ ಅವರೇ ಅಂಥವ್ರಿಗೆ ಹಾಕಬೇಕು ಅಂತ ಇಲ್ಲ. ಕೆಲವೊಬ್ಬರು ಜಸ್ಟ್ ನನಗೆ ಕುಚ್ಚು ಸಾಕು, ದೂರ ದೂರ ಬೇಕು ಅಂತ ಕೇಳ್ತಾರೆ. ಸೊ ಕೆಲವೊಬ್ಬರು ಹತ್ತಿರದಲ್ಲಿ ಪುಟ್ಟದಾಗಿರಲಿ ಅಂತ ಕೇಳ್ತಾ ಇರ್ತಾರೆ. ಸೊ ಇವತ್ತು ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಹಾಕ್ತಾ ಇದ್ದೀನಿ, ಹಾಗೆ ಒಂದು ಒಳ್ಳೆ ಪ್ರೈಸಲ್ಲಿ ಕೂಡ ಒಂದು ಕುಚ್ಚನ್ನ ಹಾಕ್ತಾ ಇದ್ದೀನಿ. ಯಾವ ರೀತಿ ಕ್ರೋಶದಲ್ಲಿ ಈಸಿಯಾಗಿ ಹಾಕೋಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬಂದು ನೋಡಿ, ನಾನು 5 ಎಳೆ ದಾರ ತೊಗೊಂಡಿದ್ದೀನಿ. ಸಾಕು, ಜಸ್ಟ್ ನಮಗೆ ಚೈನ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ದಪ್ಪ ತೊಗೊಂಡ್ರೆ ಆ ಒಂದು ಚೈನ್ ಅನ್ನೋದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು 5 ಎಳೆ ದಾರನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಹಾಗೆ ಇದಕ್ಕೂ ಕೂಡ. ಸೊ ಇದು ಬಂದು ಇಳ್ಕಲ್ ಸ್ಯಾರಿ, ಪ್ಯೂರ್ ರೇಷ್ಮೆ ಸ್ಯಾರಿ ಅಂತಲೇ ಹೇಳ್ಬೋದು. ಟೆಂಪಲ್ ಬಾರ್ಡರ್ ಬರೋದು ಈಗೆಲ್ಲ ಟ್ರೆಂಡಿಂಗ್ ಆಗಿದೆ ಈ ಸೀರೆಗೆ. ಕೆಲವೊಬ್ಬರು ತುಂಬ ಸಿಂಪಲ್ಸಿಟಿ ಕೇಳ್ತಾ ಇರ್ತಾರೆ, ಜಸ್ಟ್ ಕುಚ್ಚು ಮಾತ್ರ ಸಾಕು, ಸುಮ್ಮನೆ ಖಾಲಿ ಬಾರ್ಡರ್ ಇಲ್ಲದೆ ಕುಚ್ಚು ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಈ ರೀತಿ ಕುಚ್ಚನ್ನ ನೀವು ಹಾಕೋಬೋದು, ನಿಮ್ಮ ಸೀರೆಗೆ ನೀವು ಹಾಕೋಬೋದು. ಸೊ ಯಾರಾದರೂ ಸಡನ್ನಾಗಿ ಬಂದು ಜಲ್ದಿ ಬೇಗ ಬೇಕು ಅಂದರೆ ಈ ಥರ ಕುಚ್ಚನ್ನ ಕೂಡ ಹಾಕೋಬೋದು. ಹಾಗೆ ನೀವು ಮಧ್ಯದಲ್ಲಿ ಗ್ರ್ಯಾಂಡಾಗಿ ಮಣಿ ಕೂಡ ನೀವು ಎಕ್ಸ್ಟ್ರಾ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಫಸ್ಟ್ ನಾನು ಹಾಕುವಂಥ ಸೀರೆ ಬಂದು 150ಅಲ್ಲಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ಪ್ರೈಸಲ್ಲಿ ಇವತ್ತು ನಾನು ನಿಮಗೆ ಪ್ರೈಸ್ ಅನ್ನೋದು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೇನಾದರೂ ಜಾಸ್ತಿ ಇನ್ನೂ ನೀವಿರೋಂಥ ಊರಲ್ಲಿ ಚೆನ್ನಾಗಿದೆ, ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಬಟ್ ನಾನು ತೊಗೊಳಿರುವಂಥ ಪ್ರೈಸನ್ನು ಇವತ್ತು ನಾನು ನಿಮಗೆ ಹೇಳಿದ್ದೀನಿ. ಸೊ ಈ ರೀತಿ ಫಸ್ಟು ಒಂದು ಲಾಕನ್ನು ಮಾಡಿಕೊಂಡು, ಮತ್ತು ಅದೇ ಪಕ್ಕದಲ್ಲಿ ಯಾವಾಗಲೂ 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ಲಾಕನ್ನ ಹಾಕೊಂಡ್ಬಿಟ್ಟು ಚೈನ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ 1 2 3 4. ಸೊ 4 ಚೈನ್ಗಳನ್ನ ಹಾಕಿದ್ದೀನಿ. ಸೊ 4 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಮತ್ತು ಸಿಂಗಲ್ಲಾಗಿ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು, ಸೊ ನಾನಿಲ್ಲಿ 150ದು ಹಾಕ್ತಾಯಿದ್ದೀನಲ್ವ, ಸೊ ಮಧ್ಯದಲ್ಲಿ ಪ್ಲೇಸನ್ನು ಬಿಟ್ಬಿಟ್ಟು ಹಾಕಬೇಕಾಗುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಈ ರೀತಿ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ತಾಯಿದ್ದೀನಿ. ಸೊ ಚೈನ್ ಅನ್ನೋದ್ರೂ ಅನ್ಕೋಬೋದು, ಹಾಫ್ ಡಬಲ್ ಕ್ರೋಶೆ ಅನ್ನೋದ್ರೂ ಅನ್ಕೋಬೋದು ಈ ಒಂದು ಟಿಚ್ನ. ಸೊ ಈ ರೀತಿ ನಾನಿಲ್ಲಿ ನೋಡಿ 1 2 3 ಹಾಕಿದ್ದೀನಿ. ಇಲ್ಲಿ ಇದು ಬಂದು 4 5 6. ಸೊ ಈ ರೀತಿ 6 ಟೈಮ್ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಅಂದರೆ ಸಿಂಗಲ್ ಆಗಿ ಈ ರೀತಿ ಬಟ್ಟೆಗೆ ಲಾಕನ್ನ ಮಾಡ್ಕೊಂಡು ಹೋಗಿದ್ದೀನಿ. ಸೊ 6 ಟೈಮ್ ಮಾಡ್ಕೊಂಡಿದ್ದೀನಿ. ಈ ರೀತಿ 6 ಟೈಮ್ ಮಾಡ್ಕೊಂಡ್ಮೇಲೆ ಮತ್ತೆ ಸೇಮ್ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ನ ಹಾಕ್ಕೊಂಬಿಟ್ಟು ಮತ್ತೆ ಸೇಮ್ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು, ಪೂರ್ತಿ ಎಳೀತಾ ಬೇಡ, ಹಾಗೆ ಲೂಸಾಗಿ ಬೇಡ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ದೂರ ಹಾಕೋದ್ರಿಂದ ಇದಕ್ಕೆ ಕುಚ್ಚು ಬಂದು ಸ್ವಲ್ಪ ತಿಕ್ಕಾಗಿ ಕಟ್ತಾ ಇದ್ದೀನಿ. ಸೊ ಹಂಗಾಗಿ ಈ ರೀತಿ ದೂರ ದೂರ ನಾನು ಇದಕ್ಕೆ ಚೈನ್ ಅನ್ನೋದು ಹಾಕ್ಕೊಂಡು ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಸೊ ಆರಾಮಾಗಿ ನಿಮ್ಮ ಸೀರೆಗೆ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್. ತುಂಬ ಈಸಿ, ಏನೂ ಇಲ್ಲ. ಜಸ್ಟ್ ಈ ರೀತಿ ನೀವು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹಾಕ್ಕೊಂಬಿಟ್ಟು, ಆಮೇಲೆ ನೀಟಾಗಿ ಒಂದು ಮಂಚದ ಮೇಲೆ ಹಾಕಿಬಿಟ್ಟು, ಭಾರವಾಗಿರುವಂಥದ್ದು ಯಾವುದಾದ್ರೂ ವೆಯ್ಟ್ ಇರೋವಂಥದ್ದು ಸೀರೆಗೆ ಮೇಲೆ ಇಟ್ಬಿಟ್ಟು ನೀವು ಕುಚ್ಚನ್ನ ಹಾಕ್ಕೊಂಡು ಹೋಗ್ಬೋದು. ಈ ರೀತಿ ಕೂಡ ನೀವು ಹಾಕ್ಕೋಬೋದು. ಸೊ ಇಲ್ಲಾಂದರೆ ದಾರ ಸ್ವಲ್ಪ ರೆಡಿ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಸೀರೆಗೇ ಹೋಲ್ ಹಾಕಿ ಆ ರೀತಿ ಕೂಡ ಕುಚ್ಚನ್ನು ಹಾಕ್ತಾ ಇರ್ತಾರೆ. ಬಟ್ ಅದು ಸ್ವಲ್ಪ ಪಲ್ಲು ಅನ್ನೋದು ಸ್ವಲ್ಪ ಹೋಲ್ ಆಗೋಂಥ ಇರುತ್ತೆ. ಸೊ ಈ ರೀತಿ ಕ್ರೋಶದಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಂದು ನೀಟಾಗಿ ಕೂಡ ಕಾಣಿಸುತ್ತೆ. ಹಾಗೆ ಯಾವುದೇ ಒಂದು ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ನಾವು ಕೌಂಟ್ ಮಾಡಿಕೊಂಡು ಈ ರೀತಿ ಲಾಕ್ ಹಾಕೋದ್ರಿಂದ ಈ ಲಾಕ್ ಒಂದು ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಪ್ರತಿಯೊಂದು ಕುಚ್ಚಿಗೆ ಒಂದು ಮೆಜರ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ 6 ಲಾಕ್ ಹಾಕಿದ್ದೀನಿ, ಮತ್ತು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್. ನೋಡಿ, ಈ ರೀತಿ ಬರುತ್ತೆ. ಸೊ ಇಲ್ಲಿ ಒಂದು 4 ಚೈನ್ ಬಂದಿದೆ, ಇಲ್ಲಿ ಒಂದು 4 ಚೈನ್ ಬಂದಿದೆ. ಸೊ ಈ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಹಾಕ್ಕೋಬೇಕಾಗುತ್ತೆ.
ಈಗ ನೆಕ್ಸ್ಟ್ ಸ್ಯಾರಿ ಬಂದು ಬೇಬಿ ಕುಚ್ಚು ಹಾಕೋದಕ್ಕೆ ಹಾಕ್ತಾ ಇರುವಂಥದ್ದು ಚೈನ್ಗಳನ್ನ. ಸೊ ನಾನು ಸೇಮ್ ಪಲ್ಲು ಬ್ಲ್ಯಾಕ್ ಇದೆ, ಸೊ ಬ್ಲ್ಯಾಕ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಆದಷ್ಟು ಪಲ್ಲು ಕಲರ್ ದಾರನೇ ತೊಗೊಳ್ಳಿ, ಯಾಕಂದರೆ ಚೈನ್ ಹಾಕಿರೋದು ಅಷ್ಟೊಂದು ನಿಮಗೆ ದೂರದಲ್ಲಿ ನೋಡಿದಾಗ ಗೊತ್ತಾಗಲ್ಲ, ಹತ್ರ ಬಂದಾಗ ಮಾತ್ರ ಇದು ಚೈನಿಂದ ಹಾಕ್ಕೊಂಡಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ಸೊ ಆದಷ್ಟು ಪಲ್ಲು ಕಲರ್ನೇ ತೊಗೊಂಡು ಚೈನ್ಗಳನ್ನ ಹಾಕ್ಕೊಳ್ಳಿ. ಸೊ ನೀಡಲ್ನ ಹಾಕಿ ಫಸ್ಟು ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಈ ಸೀರೆಗೆ ಬೇಬಿ ಕುಚ್ಚು ಅಂದರೆ ತುಂಬ ಹತ್ತಿರದಲ್ಲಿ ಹಾಕೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಸಾಕು ಈ ಒಂದು ಪುಟ್ಟ ಬೇಬಿ ಕುಚ್ಚಿಗೆ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತಾ ಅಲ್ಲಿ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೊತೀನಿ. ಸೊ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ನಾನು ಮತ್ತೆ 1 ಟೈಮು ಸಿಂಗಲ್ ಆಗಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. 1 ಮತ್ತು ಇದು ಬಂದು 2. ಸೊ ನಾನಿಲ್ಲಿ ಈ ಕಡೆ ಹಾಕುವಂಥ ಕುಚ್ಚಿಗೆ ಈ ಕಡೆ ಹಾಕಿರುವಂಥ ಕುಚ್ಚಿಗೆ ಜಸ್ಟ್ ನಾನಿಲ್ಲಿ 2 ಟೈಮ್ ಸಿಂಗಲ್ ಆಗಿ ಲಾಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಸೊ 2 ಹಾಫ್ ಡಬಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಹಾಫ್ ಡಬಲ್ ಕ್ರೋಶೆ 2 ಟೈಮ್ ಹಾಫ್ ಡಬಲ್ ಕ್ರೋಶೆ 2 ಟೈಮ್ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡಿ. ಒಂದು 2. ಸೊ ಅವ್ರು ತುಂಬ ಹತ್ತಿರದಲ್ಲಿ ಕೇಳೋದ್ರಿಂದ ನಾನಿಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಗ್ಯಾಪನ್ನು ಕೊಟ್ಟಿದ್ದೀನಿ ಅಷ್ಟೇ. ಸೊ ಮತ್ತೆ ಸೇಮ್ 3 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕ್. ನಿಮಗೇನಾದರೂ ಮಣಿ ಇಷ್ಟ ಆಯಿತು ಅಂದರೆ ಜಸ್ಟ್ ನೀವು 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿದ್ರೆ ಸಾಕು, ಅಷ್ಟು ಕೂಡ ಗ್ಯಾಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಬೀಡ್ಸ್ ಬೇಕು ಅನ್ನೋರಾದರೆ, ಸೊ ಮಣಿ ಬೇಡ ಅನ್ನೋರು ಇದೇ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತ ಹೋಗ್ಬೋದು. ತುಂಬ ಈಸಿಯಾಗಿ ಹಾಕುವಂಥದ್ದು. ಸೊ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಹಾಕ್ತೀನಿ ನಾನು ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಕೂಡ ಯಾವ ರೀತಿ ಇದು ಹತ್ತದಲ್ಲಿ ಯಾವ ಥರ ಕಾಣಿಸುತ್ತೆ, ಅದು ಕೂಡ 150 ಹಾಕಿರೋಂಥದ್ದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಯಾರಿ ಫುಲ್ಲು ಕುಚ್ಚನ್ನ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಹಾಕಿದ ಮೇಲೆ ಕುಚ್ಚಿನ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಹಾಕಿರುವಂಥದ್ದು ಹತ್ತಿರದಲ್ಲೇ ಹಾಕಿರುವಂಥ ಬೇಬಿ ಕುಚ್ಚುಗಳ ಥರ ಹಾಕಿದ್ದೀನಿ. ಸ್ವಲ್ಪ ಲೆಂತಿಯಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅಕಸ್ಮಾತಾಗಿ ಅವರು ಇನ್ನೂ ಸ್ವಲ್ಪ ಲೆಂತಿ ಬೇಕಿತ್ತು ಅಂದರೆ ಆವಾಗ ನಮಗೆ ಕಟ್ ಮಾಡೋಕ್ಕೆ ಏನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಲೆಂತಿಯಾಗಿದ್ದಾಗ ಬಟ್ ಅಕಸ್ಮಾತ್ ಅವರು ಇನ್ನೂ ಶಾರ್ಟಲ್ಲಿ ಬೇಕಂದರೆ ನಾವು ಕಟ್ ಮಾಡಿ ಕೊಡ್ಬೋದು. ಸೊ ಹಂಗಾಗಿ ಈ ರೀತಿ ಹಾಕಿದ್ದೀನಿ. ಸೊ ಅಂತ ಏನೂ ಲೆಂತ್ ಇಲ್ಲ, ಬಟ್ ಶಾರ್ಟಲ್ಲೇ ಹಾಕಿದ್ದೀನಿ. ಬಟ್ ಕ್ಯಾಮ್ರಾದಲ್ಲಿ ನಿಮಗೆ ಸ್ವಲ್ಪ ಉದ್ದನೇ ಕಾಣಿಸ್ತಾ ಇದೆ. ಸೊ ಪುಟ್ಟದಾಗಿ ಬಂದಿರುವಂಥ ಬೇಬಿ ಕುಚ್ಚು. ಸೊ ಮೇಲೆ ಹಾಕಿರುವಂಥದ್ದು ಬಂದು 150 ಹಾಕಿರುವಂಥ ಕುಚ್ಚು. ಸೊ ಇದು ಬಂದು ಹತ್ತಿರದಲ್ಲಿ ಬಂದಿದೆ, ಇದು ಬಂದು ದೂರ ಬಂದಿರೋದೆ. ಸೊ ಇದು 150 ಮತ್ತು 300 ಈ ರೀತಿ 2 ರೀತಿ ಪ್ಲೇನ್ ಕುಚ್ಚುಗಳನ್ನ ನೀವು ಹಾಕ್ಕೊಡ್ಬೋದು. ಇದಕ್ಕೆ ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಈ ರೀತಿ ಗಮ್ಮನ್ನು ಹಾಕಿಬಿಟ್ಟು ಮೇಲೆ ಈ ರೀತಿ ಫ್ಲವರ್ನ ಅಂಟಿಸೋದ್ರಿಂದ ಸೊ ಲುಕ್ ಅನ್ನೋದು ಒಂದು ಸ್ವಲ್ಪ ಚೇಂಜ್ ಆಗಿ ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಮಣಿ ಕೂಡ ಕಾಣಿಸುತ್ತೆ. ಸೊ ಡಿಫ್ರೆಂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿ ಫ್ಲವರ್ ಅಲ್ಲ, ಬೇರೆ ರೀತಿ ಇರುವಂಥದ್ದು ಮಧ್ಯದಲ್ಲಿ ಕೂಡ ನೀವು ಎಕ್ಸ್ಟ್ರಾ ಒಂದು ದಾರದಿಂದ ಟಿಚ್ಚನ್ನು ಹಾಕ್ಕೊಂಡು ಕೂಡ ಮಣಿನ ನೀವು ಇಲ್ಲಿ ಮಧ್ಯದಲ್ಲಿ ಹಾಕ್ಬೋದು. ಇಲ್ಲಿ ಯು ಶೇಪಲ್ಲಿ ಮಣಿ ಕೊಡುತ್ತೆ, ಬಟ್ ಈ ಡಿಸೈನ್ ಕೆಳಗಡೆ ಹಾಕಿರುವಂಥ ಕುಚ್ಚಿಗೆ ಒಂದು ಸ್ಮಾಲ್ ಸೈಜ್ ಅಂದರೆ ಸ್ವಲ್ಪ ಬಿಗ್ ಸೈಜಲ್ಲಿ ಒಂದೇ ಒಂದು ಬೀಡನ್ನ ಕೂಡ ನೀವು ಇಲ್ಲಿ ಹಾಕ್ಕೊಂಡು ಈ ಡಿಸೈನ್ನ ನೀವು ಗ್ರ್ಯಾಂಡಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ಈ ರೀತಿ ಪ್ಲೇನ್ ಕುಚ್ಚುಗಳನ್ನ. ಸೊ ನಿಮ್ಮ ಸೀರೆಗೆ ನೀವು ಕೂಡ ಆರಾಮಾಗೆ ಟ್ರೈ ಮಾಡ್ಬೋದು. ನೋಡ್ಬೋದು ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೇಲೆ ಹಾಕಿರೋದು ಒಂದು ಕಲರ್, ಈ ಒಂದು ಕಲರಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಸೊ ಕೆಳಗಡೆ ಹಾಕಿರೋಂಥದ್ದು 3 ಕುಚ್ಚನ್ನು ಒಂದೇ ಕಲರಲ್ಲಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಸೀರೆ ನೋಡ್ಬೋದು ನೀವು, ಯಾವುದೇ ಒಂದು ಸುಕ್ಕು ಬರೋಲ್ಲ ಈ ರೀತಿ ಕ್ರೋಶದಲ್ಲಿ ಹಾಕೋದ್ರಿಂದ. ಸೊ ಈ ರೀತಿ ಬರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಬೇಗನೆ ಹಾಕೋಬೋದು ಈ ರೀತಿ. ಆಲ್ಮೋಸ್ಟ್ ಬರೀ
ಕುಚ್ಚು ಯಾವುದೇ ಒಂದು ಮಣಿ ಅಥವಾ ಯಾವುದೇ ಏನು ಬೇಕಾಗಿಲ್ಲ, ಸಿಂಪಲ್ಲಾಗಿ ಒಂದು ರೀತಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ಪ್ಲೇನ್ ಕುಚ್ಚು ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.